ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ರಕ್ಷಾ ಕವಚ. ಒಂದು ದಿನ ರಾಮು ತಾನು ನಿರ್ಮಿಸಿದ ರಕ್ಷಾ ಕವಚವನ್ನು ತಗೊಂಡು ರಾಜನ ಹತ್ರ ಹೋಗ್ತಾನೆ. ರಾಜನ್ಗೆ ಅದನ್ನು ನೋಡಿ ತುಂಬ ಖುಷಿ ಆಗುತ್ತೆ. ಸೇವಕರನ್ನು ಕರೆದು ಪರೀಕ್ಷಿಸೋದಕ್ಕೆ ಅಂತ ಹೇಳ್ತಾನೆ. ಪರೀಕ್ಷೆಗೆ ಅಂತ ಒಂದು ದೊಡ್ಡ ಬೊಂಬೆಯನ್ನು ತಂದು ಅದಕ್ಕೆ ಕವಚವನ್ನು ಹಾಕ್ತಾರೆ. ಸೈನಿಕ ಅದಕ್ಕೆ ಸರಿ ಪೆಟ್ಟು ಕೊಡ್ತಾನೆ. ಅಷ್ಟರಲ್ಲಿ ಕವಚ ಹರಿದು ಹೋಗುತ್ತೆ. ರಾಮುವಿಗೆ ಕರೆದು ಇನ್ನೊಮ್ಮೆ ಕವಚವನ್ನು ಮಾಡ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾರೆ. ರಾಮುವಿಗೆ ತುಂಬ ಬೇಜಾರಾಗುತ್ತೆ. ಮನೆಗೆ ಬಂದು ಮತ್ತೆ ಕವಚ ಮಾಡೋದಕ್ಕೆ ಶುರು ಮಾಡ್ತಾನೆ. 1 ವಾರ ತಗೋತಾನೆ. 1 ವಾರ ಆಗುತ್ತೆ. ಈ ಬಾರಿ ರಾಜನ ಹತ್ರ ಹೋದಾಗ ಕವಚವನ್ನು ಅವನೇ ಹಾಕೊಳ್ತಾನೆ. ಜೊತೆ ಹೋರಾಡೋದಕ್ಕೆ ನಿಂತ್ಕೋತಾನೆ. ಹೊತ್ತಾದ್ಮೇಲೆ ಸೈನಿಕನಿಗೆ ಸುಸ್ತಾಗ್ತಾನೆ. ರಾಮುವಿನ ಪರಿಶ್ರಮ ನೋಡಿ ರಾಜನ್ಗೆ ಖುಷಿಯಾಗುತ್ತೆ. ರಾಜ ಕವಚವನ್ನು ತೆಗೆದುಕೊಂಡು ಬೆಳ್ಳಿ ನಾಣ್ಯವನ್ನು ರಾಮುವಿಗೆ ಕೊಟ್ಟು ಕಳಿಸ್ತಾನೆ. ಹೀಗೆ ನಾವು ಪಟ್ರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗುತ್ತೆ. ಒಂದು ಸಲ ಆಗಿಲ್ಲ ಅಂದ್ರೂ ಇನ್ನೊಂದು ಸಲ ಖಂಡಿತ ಹಾಗೆ ಆಗುತ್ತೆ. ಪ್ರಯತ್ನ ಬಿಡಬಾರ್ದು, ಫಲವನ್ನು ಅಪೇಕ್ಷಿಸಬಾರ್ದು ಅನ್ನೋದೇ ಈ ಕಥೆಯ ನೀತಿ. ಥ್ಯಾಂಕ್ ಯು ಸೊ ಮಚ್.